ಮತ್ತೆ ಅಮಾನತು ಮಾಡುವಂತ ಕೆಲಸ ಆಗಿದೆ. ಏರ್ ಇಸ್ ಡೆಮಾಕ್ರಸಿ. ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ? ಲೋಟೋನ್ ಇದೆ, ನಿಮ್ದೇ ಲೋಟೋನ್ ಇದೆ. ಹೌದಾ? ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಕೇಳಬೇಕು. ಕೇಳದೆ ಬೇಡ ಅಂತ ಹೇಳಕ್ಕಾಗಲ್ಲ. ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು, ಲೋಕಸಭೆಗೆ ಇರ್ಬೋದು, ಅಸೆಂಬ್ಲಿಗೆ ಇರ್ಬೋದು. ಅದು ಕಳಿಸಿದ ಮೇಲೆ ಅದನ್ನ ಕಸ್ಕೊಳ್ತಕ್ಕಂಥ ಅಧಿಕಾರ ಸ್ಪೀಕರ್ಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನ, ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರ್ಲಿಲ್ಲ. ದೇಶದ ಇತಿಹಾಸದಲ್ಲಿ ಇದೇ ಮೊದಲು. ವರ್ಲ್ಡ್ ಬಿಗ್ಗೆಸ್ಟ್ ಡೆಮಾಕ್ರಸಿಯಲ್ಲಿ ಇದು ಇಡೀ ಜಗತ್ತಿಗೆ ಯಾವ ತರ ಸಂದೇಶ ಕಳಿಸುತ್ತೆ? ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. Murder of democracy. According to them, there is no democracy in the country. They are not respecting the sentiments of the people. ಸರ್ವಾಧಿಕಾರಿ ಧೋರಣೆ. ಈಗ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಕಾನೂನು ಬಿಲ್ಗಳೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ. ಇದೇನಂತ ತೋರಿಸುತ್ತೆ? ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟ. ಚುನಾವಣೆಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಅವ್ರಿಗೆ ಯಾವ ರೀತಿ ಇದಾಗುತ್ತೆ, ಪರಿಣಾಮ ಬೀರುತ್ತೆ? ನಿಮ್ಗೆ ಯಾವ ರೀತಿ ಪಾಸಿಟಿವ್ ತೀರ್ಮಾನ ಮಾಡ್ತಾರೆ? ಜನರು ಪ್ರಜಾಪ್ರಭುತ್ವವನ್ನ ಒಪ್ಕೊಂಡಿರೋದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ. ಕೋವಿಡ್ ವಿಚಾರದಲ್ಲಿ ಚಿಕ್ಕಮಗಳೂರಿಗೆ ಕೆಲವೊಂದು ಪ್ರವಾಸಿ ತಾಣಗಳು ಬಂದ್ ಆಗ್ತಾ ಇದೆ. ಮೈಸೂರಿನ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಕೋವಿಡ್ ಮೈಸೂರಿನಲ್ಲಿ 6 ಜನರಿಗೆ ಇವತ್ತಿನವರೆಗೆ ರಿಪೋರ್ಟ್ ಆಗಿದೆ. ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು. ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳು ಇರ್ತಕ್ಕಂಥವ್ರು, ಕಿಡ್ನಿ ಪ್ರಾಬ್ಲಮು, ಹಾರ್ಟ್ ಪ್ರಾಬ್ಲಮು, ಲಂಗ್ ಪ್ರಾಬ್ಲಮು, ಡಯಾಬಿಟಿಕ್ ಇರ್ತಕ್ಕಂಥವ್ರು. ಪ್ರವಾಸಿ ತಾಣಗಳನ್ನು ಬಂದ್ ಮಾಡುವಂತ ಅವಶ್ಯಕತೆ ಇದೆಯಾ ರಾಜ್ಯದಲ್ಲಿ? ಕೇರಳದಿಂದ ಜಾಸ್ತಿ ಬರ್ತಾರೆ ಪ್ರವಾಸಿಗರು ಅಂತ. ಈಗ ಯಾರು ಕೂಡ ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಪರಿಸ್ಥಿತಿ ಇಲ್ಲ. ಆದ್ರೆ ಎಚ್ಚರಿಕೆಯಿಂದ ಇರ್ಬೇಕಾಗಿರ್ತಕ್ಕಂಥದ್ದು. ನಾವೇನ್ ಹೇಳಿದೀವಿ, ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ವಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲಿ ಜನಸಂದಣಿ ಇದೆ, ಜನಸಂಪರ್ಕ ಜಾಸ್ತಿ ಮಾಡ್ತಾರೆ, ಅವರು ಮಾಸ್ಕ್ ಹಾಕಬೇಕು. ಸರ್, ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ PM ಮಾಡುವಂತಹ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನೂ ಇಲ್ಲ. ಇಂಡಿಯಾದವ್ರು ಯಾರು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ. ಮುಂದೆ ಇನ್ನು ಚುನಾವಣೆನೇ ಆಗಿಲ್ವ. ನಮ್ಮ ಕರ್ನಾಟಕದವರೇ ಖರ್ಗೆ ಅವರು, ನಿಮ್ಮ ಅಭಿಪ್ರಾಯ ಏನು? ಈಗ ಇನ್ನೂ ತೀರ್ಮಾನ ಆಗಿಲ್ಲದ್ರಿ. ಅದು ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸಜೆಸ್ಟೆಡ್